ರಾಜ್ಯ ಸರ್ಕಾರ ರಾಜಕಾರಣವನ್ನ ಬಿಟ್ಟು ಕೂಡಲೇ ಸಂಪುಟ ಸಭೆ ಕರೆದು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ನಿವೃತ್ತ ಪ್ರಾಂಶುಪಾಲ ಸಾಹಿತಿ ಬೆಳಗೆರೆ ಕೃಷ್ಣಮೂರ್ತಿ ಅವರು ಒತ್ತಾಯಿಸಿದರು. ಅವರು ತುರುವೇಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಆದಿಜಾಂಬವ ಮಹಾಸಭಾ, ಛಲವಾದಿ ಮಹಾಸಭಾ, ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಳ ಮೀಸಲಾತಿ ಜಾರಿಗಾಗಿ ಹಮ್ಮಿಕೊಂಡಿದ್ದ ತಮಟೆ ಚಳವಳಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಒಳ ಮೀಸಲಾತಿಯ ಜಾರಿಗಾಗಿ ರಾಜ್ಯದಾದ್ಯಂತ ಹೋರಾಟಗಳನ್ನು ತೀವ್ರಗೊಳಿಸಬೇಕಾಗಿದೆ. ಸುಮಾರು 30 ವರ್ಷಗಳಿಂದ ದಲಿತ ಸಂಘಟನೆಗಳು ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಬಂದಿವೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ನೀಡುವಂತೆ ಸೂಚನೆ ನೀಡಿದೆ, ಆದೇಶಿಸಿದೆ. ಆದರೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಸುಮಾರು ತಿಂಗಳು ಕಳೆದರೂ ಕೂಡ ಜಾರಿ ಮಾಡದೆ ಮೀನಾಮೇಷ ಎಣಿಸ್ತಾ ಇದೆ. ನಿಮ್ಮ ರಾಜಕಾರಣ ನೀವು ಮಾಡ್ಕೊಳ್ಳಿ, ನಮ್ಮ ಊಟ ನಾವು ಹಂಚಿಕೊಂಡು ತಿನ್ನಲು ಬಿಡಿ, ಇದರಲ್ಲಿ ರಾಜಕಾರಣ ಹುಡುಕಬೇಡಿ ಅಂತ ಮನವಿ ಮಾಡಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದರು. ಡಿಎಸ್ಎಸ್ ತಾಲೂಕು ಸಂಚಾಲಕ ದಂಡಿನ ಶಿವರ್ ಎಂ ಕುಮಾರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಪಟ್ಟಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಮಾಡಿಸಲು ಸಾರ್ವಜನಿಕರ ಅಲೆದಾಟವನ್ನು ತಪ್ಪಿಸಬೇಕು. ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ನುರಿತ ವೈದ್ಯರನ್ನು ನೇಮಕ ಮಾಡಬೇಕು ಎಂದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಮಟೆ ಬಾರಿಸುವ ಮೂಲಕ, ಮೆರವಣಿಗೆ ಮೂಲಕ ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗುತ್ತಾ ತಾಲೂಕು ಕಚೇರಿವರೆಗೂ ಪ್ರತಿಭಟನಾಕಾರರು ಆಗಮಿಸಿದರು. ಪ್ರತಿಭಟನೆ ನಂತರ ತಹಶೀಲ್ದಾರ್ ಎನ್ಇ ಅಹಮದ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಆದಿಜಾಂಬವ ತಾಲೂಕು ಅಧ್ಯಕ್ಷ ವಿಟಿ ವೆಂಕಟರಾಮಯ್ಯ, ರೈತ ಸಂಘದ ಅಧ್ಯಕ್ಷ ಶ್ರೀನಿವಾಸ ಗೌಡ, ಸಿಐಟಿಯು ಸತೀಶ್, ಪಟ್ಟಣ ಪಂಚಾಯತ್ ಸದಸ್ಯ ಟಿಕೆ ಚಿದಾನಂದ್, ಡಿಎಸ್ಎಸ್ ಮುಖಂಡರಾದ ತಿಪಟೂರು ಶಾಂತಕುಮಾರ್, ನರಸಿಂಹರಾಜು, ತಿಪಟೂರು ಗೋಪಾಲ, ಜಿಲ್ಲಾ ಸಮಿತಿಯ ಲಾವಣ್ಯ, ಲಕ್ಷ್ಮೀದೇವಮ್ಮ, ದಯಾನಂದ, ರಘು, ಸುಬ್ರಹ್ಮಣ್ಯ, ಗುರುದತ್ತ, ಕೆಂಪಣ್ಣ, ಗಂಗರಾಜು, ಕೀರ್ತಿ, ರಂಗಸ್ವಾಮಿ, ಮೂರ್ತಿ, ಮುಸ್ಲಿಂ ಮುಖಂಡ ಅಫ್ಜಲ್, ತಾಲೂಕು ಮುಖಂಡರಾದ ಡಿಆರ್ ಲಕ್ಷ್ಮೇಶ್, ಗೋವಿಂದರಾಜು, ಪ್ರವೀಣ್, ಶಾಂತಪ್ಪ, ಶಿವನಂಜಪ್ಪ, ಬೋರಪ್ಪ, ರಾಮಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಮಾಡಿದ್ರು. ರಾಜ್ಯದಾದ್ಯಂತ ಹೋರಾಟ ಏನಿದೆ, ಎಷ್ಟು ಹೋರಾಟ ಮಾಡಬೇಕು? MLA ಇಲ್ಲಿ ಬರಬೇಕಾಗಿದೆ.
ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಅಲ್ವೇನ್ರಿ? ಯಾರ್ದಿದು ಜವಾಬ್ದಾರಿ? ಸರ್ಕಾರ, ಪಕ್ಷ ಅಲ್ಲ. ಪ್ರತಿಯೊಬ್ಬ ಶಾಸಕನು ಸರ್ಕಾರ, ಪ್ರತಿಯೊಬ್ಬ ಪಕ್ಷ ಗೆಲ್ಲ ತನಕ ಅಷ್ಟೇ. ಶಾಸಕರಾದ್ಮೇಲೆ ಅವರು ಕರ್ನಾಟಕದ ಶಾಸಕ. ಕರ್ನಾಟಕದ ಶಾಸಕರಾದ ಮೇಲೆ ಅವರು ಇದ್ರ ಜೊತೆಯಲ್ಲಿ ಸೇರ್ಕೋಬೇಕು. ಯಾರ ಜೊತೆ ಸೇರ್ತಾರೆ ಅವರು ಇದು ಆಗ್ತಾ ಇದೆ ಅಂದ ತಕ್ಷಣನೇ ಇದೊಂದು ಅವಕಾಶ ಅಂತ ಹೇಳಿ ಬರ್ಬೇಕಾಗಿತ್ತು. ಆಹ್ವಾನ ಬೇಕಾಗಿಲ್ಲ. ಇದು ಎಲ್ಲ ಜಾತಿ ಜನಾಂಗಗಳ ಪಕ್ಷಗಳ ಹೋರಾಟ ಇದೆ. ಈ ಹೋರಾಟಕ್ಕೆ ಇತಿಶ್ರೀ ಆಗಬೇಕು. ಈಗಿಂದೀಗಲೇ ಸಚಿವ ಸಂಪುಟ ತೀರ್ಮಾನ ತಗೊಂಡು ಇಮಿಡಿಯೇಟ್ ಆಗಿ ನೀವು ಕೆರೆಪತ್ರವನ್ನ ಅದರೊಳಗಡೆ ಸೇರಿಸೋ ಅವಶ್ಯಕತೆ ಇಲ್ಲ. ಈಗ ಮೊದಲು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಆಮೇಲೆ ಕೆರೆಪತ್ರದ ವಿಚಾರವನ್ನ ಚರ್ಚೆ ಮಾಡಿ ಅದಕ್ಕೇನು ಬೇಕೋ ಅದನ್ನ ನೀವು ಕಾರ್ಯವನ್ನ ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ